ಶತ್ರು ರಾಷ್ಟ್ರ ಪಾಕ್ಗೆ ರಾತ್ರಿಯಲ್ಲೂ ಬೆವರಿಳಿಸಿದೆ ಭಾರತ. ಭಾರತೀಯ ನೌಕಾಪಡೆಯ ಆರ್ಭಟಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಕರಾಚಿಯ ಬಂದರಿನ ಮೇಲೆ ಭಾರತ ನೌಕಾಪಡೆ ದಾಳಿ ಮಾಡಿದೆ. INS ವಿಕ್ರಾಂತ್ ರುದ್ರ ನರ್ತನಕ್ಕೆ ಕರಾಚಿ ಬಂದರೆ ಹುಡಿಸಾಗಿ ಹೋಗಿದೆ. ಕರಾಚಿ ಬಹಳ ಸ್ಟ್ರಾಟಜಿಕ್ ಆಗಿರುವಂತಹ ಪಾಯಿಂಟ್ ಅದು. ಕರಾಚಿ ಬಂದರಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಪಾಕಿಸ್ತಾನಕ್ಕೆ. ಎಲ್ಲ ಈ ರೆಡ್ ಸಿಯನ್ನು ದಾಟಿ ಬರುವಂತ ಎಲ್ಲ ಶಿಪ್ಗಳು ಕೂಡ ಅಲ್ಲಿಗೆ ಹೋಗೇ ಬರಬೇಕು. ಆ ಥರದ ಸ್ಟ್ರಾಟಜಿಕ್ ಪಾಯಿಂಟ್, ಅದರ ಮೇಲೆ ಭಾರತ ದಾಳಿ ಮಾಡಿದೆ. ಪಾಕಿಸ್ತಾನದ ಜಂಗಾಬಲವೇ ಕುಸಿದು ಹೋಗಿದೆ. ಒಂದು ಕಡೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಅದನ್ನು ಕೂಡ ಟಾರ್ಗೆಟ್ ಮಾಡಿ ಅಲ್ಲಿ ದಾಳಿ ಮಾಡಿದೆ. ಕರಾಚಿಯ ಬಂದರು ಅಲ್ಲೂ ಕೂಡ ದಾಳಿ ಮಾಡಿದೆ. ಮೇಜರ್ ಆಗಿರುವಂಥ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳು ಅಲ್ಲೂ ಕೂಡ ದಾಳಿ. ರಾವಲ್ಪಿಂಡಿ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆ, ಸೇನಾ ಹೆಡ್ ಕ್ವಾರ್ಟರ್ಸ್, ಅಲ್ಲಿಗೆ ದಾಳಿ ಮಾಡಿದೆ ಭಾರತ. ಸುಮಾರು 70ರಷ್ಟು ಪಾಕಿಸ್ತಾನದ ಸೈನ್ಯ ರಿಕ್ಯೂಪ್ ಆಗೋದು ಇದೇ ರಾವಲ್ಪಿಂಡಿಯಿಂದ, ಇದೇ ಪಂಜಾಬ್ ಪ್ರಾಂತ್ಯದಿಂದ. ಆ ಪಂಜಾಬ್ ಹಾಗೂ ಸಿಂಧ್ ಎರಡೂ ಪ್ರಾಂತ್ಯವನ್ನು ಭಾರತ ಟಾರ್ಗೆಟ್ ಮಾಡಿದೆ. ಇದಕ್ಕಿಷ್ಟೇ ಕಾರಣ, ಇದು ಸಿಂಬಾಲಿಕ್. ಇದೆಲ್ಲವೂ ಕೂಡ ಸಿಂಬಾಲಿಕ್ ಆಗಿ ಭಾರತ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದೆ. ಏನು ಅಂದರೆ, ಸಂಪೂರ್ಣವಾದಂಥ ಪಾಕಿಸ್ತಾನ ನಮ್ಮ ಟಾರ್ಗೆಟ್ ಲಿಸ್ಟ್ನಲ್ಲಿದೆ. ನಾವು ಇಂಥ ಜಾಗವನ್ನು ಮುಟ್ಟೋದಕ್ಕಾಗೋದಿಲ್ಲ ಅಂತಿಲ್ಲ. ಸಂಪೂರ್ಣ ಪಾಕಿಸ್ತಾನದ ಪ್ರತಿಯೊಂದು ಭಾಗವನ್ನು ಕೂಡ ನಾವು ಟಾರ್ಗೆಟ್ ಮಾಡಬಲ್ಲೆವು. ನಮ್ಮ ಶಕ್ತಿ ಸಾಮರ್ಥ್ಯ ಅಷ್ಟಿದೆ ಅಂತ ಸಿಂಬಾಲಿಕ್ ಆಗಿ ತೋರಿಸ್ತಾ ಇದೆ ಭಾರತ. ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೆ. ಮಾಡಿ ನೋಡೋಣ. ನಿಮ್ಮ ಮಿಸೈಲ್ಗಳು ಎಲ್ಲಿವರೆಗೆ ಬಂದವು? ಜಮ್ಮು ದಾಟಕ್ಕಾಗಲಿಲ್ಲ. ನಿಮ್ಮ ಮಿಸೈಲ್ಗಳು ಅಮೃತ್ಸರ್ ಲುಧಿಯಾನ ದಾಟ್ಕೊಂಡು ಬರೋದಕ್ಕಾಗಲಿಲ್ಲ. ನಮ್ಮ ಮಿಸೈಲ್ಗಳ ರೇಂಜ್ ಇರೋದು 550-600 ಕಿಲೋಮೀಟರ್ನಷ್ಟು. ನಿಮ್ಮ ಇಸ್ಲಾಮಾಬಾದ್ ಬಿಟ್ಟು ಹಾಕಿ ಆ ಮೂಲೆಯಲ್ಲಿ ಕಾರ್ನರ್ನಲ್ಲಿರುವಂಥ ಯಾವುದಾದ್ರೂ ಒಂದು ಹಳ್ಳಿಯನ್ನು ಟಾರ್ಗೆಟ್ ಮಾಡಿದ್ರು ಕೂಡ ನಮ್ಮ ಮಿಸೈಲ್ ಹೋಗಿ ಹೊಡೆದುರುಳಿಸಿ ಬರುತ್ತೆ. ಅಂಥ ಶಕ್ತಿ ಸಾಮರ್ಥ್ಯ ಭಾರತದಲ್ಲಿದೆ. ಅದರ ಪ್ರದರ್ಶನ ಆಗ್ತಾ ಇದೆ. ಆ ದೃಶ್ಯಗಳಲ್ಲಿ ಗಮನಿಸಿ. ಹಿಂದೆ ಉಕ್ರೇನ್ನಲ್ಲಿ ಯುದ್ಧ ಆದಾಗಲೋ ಅಥವಾ ಇಸ್ರೇಲ್ನಲ್ಲಿ ಯುದ್ಧ ಆದಾಗಲೋ ಇದನ್ನೆಲ್ಲ ಗಮನಿಸ್ತಾ ಇದ್ವಿ. ಇದು ನಮ್ಮ ಭಾರತ ಪಾಕಿಸ್ತಾನ ಮಧ್ಯೆ ದಾಳಿ ಪ್ರತಿ ದಾಳಿಯ ವಿಜುವಲ್ಸ್ಗಳಿವು, ದೃಶ್ಯಗಳಿವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.